ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜಕರ್ಯನ ಗ್ರಂಥ, ದ ಬುಕ್ ಆಫ್ ಜಕರಾಯ, ಚಾಪ್ಟರ್ 11, 11ನೇ ಅಧ್ಯಾಯ. 11ನೇ ಅಧ್ಯಾಯ ಜಕರ್ಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಯಾಕೆ ನಾವು ಬೈಬಲನ್ನು ಅಧ್ಯಯನ ಮಾಡಬೇಕು? ವೈ ವಿ ಶುಡ್ ಸ್ಟಡಿ ದ ಬೈಬಲ್ ಎಂಬುದಕ್ಕೆ ಒಂದು ವಾಕ್ಯ ನಾನು ಕೀರ್ತನೆಗಳಿಂದ ಹೇಳ ಬಯಸ್ತೇನೆ. ಬಹಳ ಶಕ್ತಿಯುತವಾದಂಥ ಒಂದು ವಾಕ್ಯ, ಕೀರ್ತನೆ. ಅದರಲ್ಲಿ ದೇವರ ವಾಕ್ಯದ ಮಹತ್ವ ಎಷ್ಟಿದೆ ಎಂಬುದಾಗಿ ತಿಳ್ಕೊಳ್ಬೋದು. ಕೀರ್ತನೆ 78, ಸಾಮ್ 78. ಕೀರ್ತನೆ 78ನೇ ಅಧ್ಯಾಯದಲ್ಲಿ ದೇವರು ಒಂದು ಮಾತು ಹೇಳ್ತಿದ್ದಾರೆ, ದೊಡ್ಡ ಮಾತದು. ಅದೇನೆಂದರೆ, ದೇವರ ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇದು ಇಸ್ರಾಯೇಲರಿಗೆ ಒಂದು ನಿಯಮ ಅಂತೆ, ಮಕ್ಕಳಿಗೆ ವಾಕ್ಯ ಹೇಳಿಕೊಡ್ಬೇಕು. 78, 5, 6 ಕೀರ್ತನೆ. ಮಕ್ಕಳಿಗೆ ಹೇಳಿಕೊಟ್ಟಾಗ ಏನಾಗ್ತದೆ, ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. 4G, 4 ಜನರೇಷನ್, 4 ತಲೆಮಾರಿನವರೆಗೆ ದೇವರ ವಾಕ್ಯ ಹೋಗ್ತಾ ಇರಬೇಕೆಂಬುದಾಗಿ ದೇವರು ಆಜ್ಞಾಪಿಸ್ತಾನೆ. It's God's command that we must teach the word to the generation, to our generation, future generation. ಈಗ ದೇವರ ವಾಕ್ಯ ಆಜ್ಞೆ ಕೊಟ್ಟು ನಾವು ನಮ್ಮ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ನಾವು ದೇವರ ವಾಕ್ಯ ಟೀಚ್ ಮಾಡಬೇಕು, ಬೋಧಿಸಬೇಕಂತ ದೇವರ ಕಮ್ಯಾಂಡ್ ಆಜ್ಞಾಪಿಸಿದರೆ, ಈಗ ನಾವು ದೇವರ ವಾಕ್ಯವನ್ನು ಬೇರೆಯವರಿಗೆ ಹೇಳ್ಕೊಡ್ಬೇಕಾದ್ರೆ ದೇವರ ವಾಕ್ಯ ನಮಗೆ ಗೊತ್ತಿರಬೇಕಲ್ಲ. ಈ ಕಾರಣದಿಂದ ನಾವು ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು, ಅದನ್ನು ಆಲೋಚಿಸಬೇಕು, ಅದನ್ನು ಚರ್ಚಿಸಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಬೋಧಿಸಬೇಕು. ಸರಿ, ಈಗ ಜಕರ್ಯ 11ನೇ ಅಧ್ಯಾಯಕ್ಕೆ ಬರೋಣ. ಅದರಲ್ಲಿ ನಾವು ನೋಡೋದಾದರೆ 8 ವಿಧವಾದ ಹಕ್ಕುಗಳನ್ನು ಈ 11ನೇ ಅಧ್ಯಾಯದಲ್ಲಿ ನೋಡಬಹುದು. 8 ಟೈಪ್ಸ್ ಆಫ್ ರೈಟ್ಸ್. ಹಕ್ಕು, ನನ್ನ ಹಕ್ಕು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ದೇವರಿಗೂ ಹಕ್ಕಿದೆ. ಯಾಕೆ? ಅದರಿಂದ ಈ ಹಕ್ಕುಗಳಿಂದ, 8 ವಿಧವಾದ ಹಕ್ಕುಗಳಿಂದ ಕೆಲವು ಪಾಠಗಳನ್ನು ನಾವು ಕಲಿತ್ಕೊಳ್ಳೋಣ. ಬಹುಶಃ 8 ಪಾಠಗಳನ್ನು 8 ವಿಧವಾದ ಹಕ್ಕುಗಳಿಂದ ಕಲಿತುಕೊಳ್ಬೋದು. ಮೊದಲನೇ ವಚನ, ಲೆಬನೋನೇ ನಿನ್ನ ಬಾಗಿಲುಗಳನ್ನು ತೆರೆ. ಯಾವ ರೀತಿಯಾಗಿ ಲೆಬನೋನ್ ತನ್ನ ಬಾಗಿಲನ್ನು ತೆರೀತದೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಹೃದಯ ಎಂಬ ಬಾಗಿಲನ್ನು ತೆರೆಯೋಣ. ಆ ರೀತಿಯಾಗಿ ತೆರೆಯೋದ್ರಿಂದ ನಾವು ದೇವರ ವಾಕ್ಯವನ್ನು ತಿಳ್ಕೊಳ್ಳೋಣ, ಅಧ್ಯಯನ ಮಾಡಿಕೊಳ್ಳೋಣ. ಸರಿ, ಮೊದಲನೇ ಹಕ್ಕು,
11ನೇ ಅಧ್ಯಾಯದ 4ನೇ ವಚನದಲ್ಲಿ, ನನ್ನ ದೇವರಾದ ಯೆಹೋವನು ಹೀಗೆ ಅಪ್ಪಣೆ ಕೊಟ್ಟನು, ಕೊಯ್ಗುರಿಗಳ ಮಂದೆಯನ್ನು ಕಾಯಿ, ಕುರಿಗಳನ್ನು, ಅದರಲ್ಲಿ ಕೊಯ್ಗುರಿಗಳು, ಅದನ್ನು ಕಾಯಿ, ಕೊಂಡುಕೊಳ್ಳುವರು ಅವುಗಳನ್ನು ಕೊಯ್ದರೂ ನಿರ್ದೋಷಿಗಳೆನಿಸುವುದಿಲ್ಲ. ಮಾರುವವರ ಬಗ್ಗೆ ಅನಂತರ ನೋಡೋಣ. ಕುರುಬರ ಬಗ್ಗೆ ಮೊದಲು ಇಲ್ಲಿದೆ. 4ನೇ ವಚನ, ಕೊಯ್ಗುರಿಗಳ ಮಂದೆಯನ್ನು ಕಾಯಿ. ಯಾರು ಕಾಯೋದು? ಮಂದೆಯನ್ನು ಕಾಯುವಂಥದ್ದು ಕುರುಬ. ಕುರುಬನಿಗೆ ಹಕ್ಕಿದೆ. ಆ ಕುರಿಗಳು ತನ್ನದೇ ಆದ ಕುರಿಗಳು, ಆದರೂ ಆ ಕುರಿಗಳನ್ನು ಮಾರೋದಕ್ಕೆ ಆ ಕುರುಬನಿಗೆ ಹಕ್ಕಿದೆ. ಹೌದು, ಅದು ಮೊದಲನೇ ಹಕ್ಕು. ಎರಡನೇದಾಗಿ, ಆ ಕುರಿಗಳನ್ನು, ಮಂದೆಯನ್ನು ಕುರುಬನು ಕಾಯ್ತಾ ಇದ್ದಾನೆ. ಬಹುಶಃ ಕೆಲವು ಕುರಿಗಳಿಗೆ ಹೆಸರು ಕೂಡ ಇಟ್ಟಿರ್ಬೋದು. ಆದರೆ ಒಂದಿನ ಆ ಕುರಿಯನ್ನು, ಕೊಯ್ಗುರಿಯನ್ನು ವ್ಯಾಪಾರಕ್ಕಾಗಿ ಇಷ್ಟು ₹1,000 ಎಂಬುದಾಗಿ ಮಾತಾಡಿ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಮತ್ತು ಅದನ್ನು ಮಾರುವಂಥವರು ತಕ್ಕೊಳ್ತಾರೆ. ಮಾರುವುದಕ್ಕೆ ಕುರುಬನಿಗೆ ಹಕ್ಕಿಲ್ಲವಾ? ಇದೆ. ಈಗ ಮಾರುವವರು ಏನು ಮಾಡ್ತಾರೆ? ಆಯಿತು, ನಾವು ನಮ್ಮ ಹಕ್ಕನ್ನು ಚಲಾಯಿಸೋಣ ಅಂತ ಹೇಳ್ಬಿಟ್ಟು, ದೇವ್ರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ಬಿಟ್ಟು, ಆ ಮಾರುವವರು ಆ ಕುರಿಯನ್ನು ತಕ್ಕೊಂಡು ಬೇರೆಯವರಿಗೆ ಹೆಚ್ಚಾದರೂ ಮಾರಬಹುದು, ಅಥವಾ ಅದನ್ನು ಏನು ಮಾಡ್ತಾರೆ, ಕೊಯ್ದು ಮಾರಾಟಕ್ಕೆ ಇಟ್ಟು ಹೆಚ್ಚು ಹಣ, ₹5,000 ಕೊಂಡುಕೊಂಡಂಥದ್ದು ಕುರಿಯನ್ನು ಈಗ ₹8,000 ಅದರ ಮಾಂಸವನ್ನು ಮಾರಾಟ ಮಾಡುವಾಗ ಶ್ರೀಮಂತರಾಗ್ತಾರೆ. ಅದಕ್ಕೆ ಹಕ್ಕಿಲ್ವ ಅವರಿಗೆ? ಹಕ್ಕಿದೆ. ಮೊದಲನೇದು, ಕುರುಬರಿಗೆ ಹಕ್ಕಿದೆ. ತನ್ನ ಮಂದೆಯನ್ನು ತಾನು ಬೆಳೆಸಿ ಪೋಷಿಸಿದ ತನ್ನ ಕುರಿಗಳನ್ನು ಮಾರುವ ಹಕ್ಕು ಅವನಿಗಿದೆ. ಅದನ್ನು ಕೊಂಡುಕೊಂಡಂಥ ವ್ಯಕ್ತಿ ಅದನ್ನು ಕೊಯ್ಯುವ ಹಕ್ಕು ಅವನಿಗಿದೆ. ಮೂರನೇದಾಗಿ, ಆ ಮಂದೆಯ ಕುರುಬರವು ಆ ರೀತಿಯಾಗಿ ಮಾರಾಟ ಮಾಡುವುದರಿಂದ ಮತ್ತು ಕೊಂಡುಕೊಂಡಂಥವರು ಅದನ್ನು ಕೊಯ್ಯುವುದರಿಂದ ಕರುಣೆ ತೋರಿಸದೆ ಹೋಗ್ತಾರಲ್ವಾ? ಮಾರಾಟ ಮಾಡುವಾಗ ಅಯ್ಯೋ ನನಗೆ ಕರುಣೆ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋದಿಲ್ಲ, ಕುರುಬ ಮಾರಾಟ ಮಾಡಿಬಿಡ್ತಾನೆ. ಅದೇ ರೀತಿಯಾಗಿ ಕೊಯ್ಯೋದಕ್ಕಂತ ತಂದಂಥ ವ್ಯಾಪಾರ ಮಾಡಿಕೊಂಡಂಥ ವ್ಯಾಪಾರಸ್ಥನು, ಅವನಿಗೂ ಒಂದು ಹಕ್ಕಿದೆ. ಅದೇನೆಂದರೆ, ಅಯ್ಯೋ ನಾನು ಕರುಣೆ ತೋರಿಸಿದರೆ ಏನಾಗಬಹುದು ಈ ಕುರಿಗೆ ಅಂತ ಹೇಳ್ಬಿಟ್ಟು ಅವನು ಇಟ್ಕೊಳ್ಳೋದಲ್ಲ, ವ್ಯಾಪಾರ ಆಗಬೇಕಲ್ಲ. ಆದ ಕಾರಣ ಕರುಣೆ ತೋರಿಸದೆ ಅದನ್ನು ಕೊಯ್ದು ಬಿಡ್ತಾನೆ, ಅದರ ಮಾಂಸವನ್ನು ಮಾರಿಬಿಡ್ತಾನೆ. ಹಾಗಾದರೆ ಇವರಿಬ್ಬರಿಗೂ ಕರುಣೆ ಇಲ್ಲದ ಹಕ್ಕಿದೆ. ರೈಟ್ ಟು ಹ್ಯಾವ್ ನೋ ಮರ್ಸಿ. 3 ವಿಧವಾದ ಹಕ್ಕುಗಳು. ಕುರುಬನು ಬೆಳೆಸಿ ತನ್ನ ಕುರಿಗಳನ್ನು ಮೇಯಿಸಿ ಪೋಷಣೆ ಮಾಡಿ ಕರುಣೆ ಇಲ್ಲದೆ ಮಾರಾಟ ಮಾಡುವಂಥ ಹಕ್ಕು. ಆ ಮಾರಾಟಕ್ಕೆ ಕೊಂಡುಕೊಂಡಂಥವನು ಅದನ್ನು ತನ್ನ ಇಷ್ಟ ಬಂದ ಹಾಗೆ ಅದನ್ನು ಮಟನ್ ಮಾಡುವಂಥ ಕರುಣೆ ಇಲ್ಲದೆ ಅದಕ್ಕೂ ಅವನಿಗೆ ಹಕ್ಕು. ಮತ್ತು ಇಬ್ಬರಿಗೂ ಕೂಡ ಕರುಣೆ ಇಲ್ಲದೆ
ಇರುವುದಕ್ಕೆ ಹಕ್ಕಿದೆ. ಅದನ್ನು ಯಾರು ಕ್ವಶ್ಚನ್ ಮಾಡಲ್ಲ ಅಂತ ಅರ್ಥ. ಯಾಕೆ ನೀನು ಕುರಿಯನ್ನು ಮಾರಾಟ ಮಾಡಿದಿ ಕರುಣೆ ಇಲ್ಲದೆ ಅಂತ ಯಾರೂ ಕೇಳಲ್ಲ. ಯಾಕೆ ನೀನು ಕೊಂಡುಕೊಂಡಂಥ ಕುರಿಯನ್ನು ಕೊಯ್ದುಬಿಟ್ಟು ಎಂಬುದಾಗಿ ಕೂಡ ಕೇಳೋದಿಲ್ಲ. ಹಾಗಾದರೆ ಕರುಣೆ ಇಲ್ಲದಿರುವುದಕ್ಕೆ ಹಕ್ಕಿದೆ ಅಲ್ವಾ? ದೇ ಹ್ಯಾವ್ ರೈಟ್ ನಾಟ್ ಟು ಬಿ ಮರ್ಸಿ. ಸರ್, ಈ 3 ವಿಷಯ ನಾವು ತಿಳ್ಕೊಂಡಿದ್ವಿ. ಈಗ ದೇವರು ಕುರುಬನಾಗಿ ನಮ್ಮ ಮೇಲೆ ಕರುಣಿಸದೇ ಇರುವುದಕ್ಕೆ ಹಕ್ಕು ಆತನಿಗಿದೆ. ವಾವ್! ಅದನ್ನೇ ದೇವರು ಇಂಡೈರೆಕ್ಟಾಗಿ ಆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಕೊಯ್ಗುರಿಗಳ ಮಂದೆಯನ್ನು ಕಾಯಿ ಕೊಂಡುಕೊಳ್ಳುವವರು ಅದನ್ನು ಕೊಯ್ದರೂ ನಿರ್ದೋಷಿಗಳೆನಿಸಿಕೊಳ್ಳುವರು, ದೋಷ ಇಲ್ಲ. ಮಾರುವವರು ಒಂದು ವೇಳೆ ಧನವಂತರಾಗ್ತಾರೆ, ಅವರು ಕೂಡ ಹಕ್ಕಿದೆ. ಈಗ ದೇವರು ಹೇಳ್ತಾರೆ 6ನೇ ವಚನದಲ್ಲಿ, 11ನೇ ಅಧ್ಯಾಯ ಜಕರಿಯ 6ನೇ ವಚನ, ಯೆಹೋವನಿಂತೆನ್ನುತ್ತಾನೆ, ನಾನು ಲೋಕ ನಿವಾಸಿಗಳನ್ನು ಇನ್ನು ಕರುಣಿಸೋದಿಲ್ಲ. ಅದು ತಪ್ಪಲ್ಲ ಎಂಬುದಾಗಿ ದೇವರು ರುಜುಪಡಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಒಬ್ಬ ಕುರುಬನು ಕರುಣೆ ಇಲ್ಲದೆ ಮಾಡಿದಾಗ ಅದು ದೋಷ ಅಲ್ಲ ಅಂತ ಹೇಳ್ತೀರಿ, ಅದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ನನ್ನ ಮಂದೆಗಳು, ನಾನು ಕೂಡ ಲೋಕ ನಿವಾಸಿಗಳನ್ನು ಇನ್ನು ಕರುಣಿಸೇನು. ಯಾಕೆ? ಆತನಿಗೆ ಸೃಷ್ಟಿಕರ್ತನಾಗಿ ಹಕ್ಕಿದೆ. ಆತನಿಗೂ ಕರುಣಿಸದೇ ಇರುವ ಹಕ್ಕಿದೆ. ಇನ್ನೊಂದು ಸಾರಿ ಹೇಳ್ತೀನಿ, ಈವನ್ ಗಾಡ್ ಹ್ಯಾಸ್ ರೈಟ್ ನಾಟ್ ಟು ಬಿ ಮರ್ಸಿಫುಲ್. ಇದು ಮೊದಲನೇ ಸಾರಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಜಕರಿಯ 11ನೇ ಅಧ್ಯಾಯದಲ್ಲಿ ಆ ಒಂದು ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ, ಆ ಕಾಂಟೆಕ್ಸ್ಟ್ನಲ್ಲಿ ನೋಡುವಾಗ ಕೊಯ್ದರೂ ನಿರ್ದೋಷಿಗಳಲ್ಲ, ಯಾಕಂದರೆ ಹಕ್ಕಿರೋದ್ರಿಂದ. ಅದೇ ರೀತಿಯಾಗಿ ದೇವರು ಲೋಕ ನಿವಾಸಿಗಳನ್ನು ಕರುಣಿಸದೇ ಇರುವುದಕ್ಕೆ ನನಗೆ ಹಕ್ಕಿದೆ ಎಂಬುದಾಗಿ ಹೇಳುವಾತನಾಗಿದ್ದಾನೆ. 7ನೇ ವಚನ, ನಾನು ಆ ದೀನಾವಸ್ಥೆಯಲ್ಲಿದ್ದ ಆ ಕೊಯ್ಗುರಿಗಳ ಮಂದೆಯನ್ನು ಮೇಯಿಸಿದೆನು. ಆವಾಗ ದೇವರು ಯಾವ ರೀತಿಯಾಗಿ ಮೇಯಿಸಿದನು ಅಂತ ಹೇಳ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತಾನೆ ರೀ. 2 ಕೋಲಿದ್ವಂತೆ ದೇವರ ಹತ್ರ. ಒಂದು ಕೋಲಿಗೆ ಕನಿಕರ ಅಂತ ಹೆಸರು, ಇನ್ನೊಂದು ಕೋಲಿಗೆ ಒಗ್ಗಟ್ಟೆ ಅಂತ ಹೆಸರು. 2 ಕೋಲು. ಒಂದಿನ ಬಂತು, ದೇವರು ಹೇಳ್ತಾರೆ 8ನೇ ವಚನದಲ್ಲಿ, ನನ್ನ ಕುರಿಗಳ ಬಗ್ಗೆ ನನಗೆ ತಾಳ್ಮೆ ತಪ್ಪಿತು, ಕುರಿಗಳು ನನ್ನ ಬಗ್ಗೆ ಬೇಸರ ಮಾಡಿಕೊಂಡು, ಆದ ಕಾರಣ ದೇವರು ಕನಿಕರ ತೆಗೆದುಬಿಟ್ಟೆ. ಕನಿಕರ ಇಲ್ಲದಿರುವುದಕ್ಕೂ ಹಕ್ಕಿದೆ ದೇವರಿಗೆ. God has got right not to have favor. ಕನಿಕರ ಎಂಬ ಕೋಲನ್ನು ತೆಗೆದು ಕತ್ತರಿಸಿ ಬಿಡುವುದಕ್ಕೂ ದೇವರಿಗೆ ಹಕ್ಕಿದೆ. Even if God is not favorable, he has got right for that. ಅದೇ ರೀತಿಯಾಗಿ ದೇವರಿಗೆ ಇನ್ನೊಂದಕ್ಕಾಗಿ ಕೂಡ ಹಕ್ಕಿದೆ. ಅದೇನಂತ ಹೇಳಿದ್ರೆ 11ನೇ ಮತ್ತು 12ನೇ ವಚನದಲ್ಲಿ ನಾವು ನೋಡುವುದಾದರೆ, ಜಕರಿಯ 11ನೇ ಅಧ್ಯಾಯ, ಮೆಸ್ಸಿಯನಿಗೂ ಒಂದು ಹಕ್ಕಿದೆ. ಮೆಸ್ಸಿಯನ ಹಕ್ಕು ಏನಂತ ಹೇಳಿದರೆ, ಆ 12ನೇ ವಚನದಲ್ಲಿ 30 ತೊಲ ಬೆಳ್ಳಿಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು. ಮೆಸ್ಸಿಯನನ್ನು ಮಾರಾಟ ಮಾಡಿದ್ದು 30 ಬೆಳ್ಳಿ ನಾಣ್ಯಕ್ಕಾಗಿ. ಆ ರೀತಿಯಾಗಿ ನೀವು ಹಕ್ಕು ಸಾಧಿಸಿದ್ರಲ್ಲ, ಅವರು ಇವನ ಯೋಗ್ಯತೆ ಇಷ್ಟೇ ಅಂತ ತಿಳ್ಕೊಂಡ್ರಲ್ಲ, ಹಾಗಾದರೆ ಮೆಸ್ಸಿಯನಿಗೂ ಹಕ್ಕಿದೆಯಲ್ಲ. ಮತ್ತು
ಒಗ್ಗಟ್ಟೆ ಎಂಬ ಎರಡನೇ ಕೋಲನ್ನು ದೇವರು ತೆಗೆದು ಬಿಡ್ತಾನೆ. ಆ ಒಗ್ಗಟ್ಟೆಯನ್ನು, ಐಕ್ಯತೆಯನ್ನು ತೆಗೆದು ಹಾಕುವುದಕ್ಕೆ ಆತನಿಗೆ ಹಕ್ಕಿದೆಯಲ್ಲ, ಹಕ್ಕಿದೆ. ಈಗ ಮುಕ್ತಾಯದಲ್ಲಿ ದೇವರು ಹೇಳ್ತಾರೆ 15-16ನೇ ವಚನದಲ್ಲಿ, ಜಕರ್ಯ 11:15-16ನೇ ವಚನದಲ್ಲಿ, ನ್ಯಾಯಾಧಿಪತಿಯಾಗಿ ನನಗೆ ಕೂಡ ಹಕ್ಕಿದೆ. ಆ ರೀತಿಯಾಗಿ ಮುಕ್ತಾಯ ಮಾಡ್ತಾರೆ. ಕುರುಬನ ಹಕ್ಕು ಒಂದು, ವ್ಯಾಪಾರಿಯ ಹಕ್ಕು ಎರಡನೇ ಹಕ್ಕು, ಕರುಣೆ ಇಲ್ಲದ ಹಕ್ಕು ಮೂರನೇ ಹಕ್ಕು, ಸೃಷ್ಟಿಕರ್ತನಾಗಿ ಹಕ್ಕು ದೇವರಿಗಿದೆ ನಾಲ್ಕನೇ ಹಕ್ಕು, ಮೆಚ್ಚುಗೆ ಅಥವಾ ಕನಿಕರ ತೆಗೆದು ಹಾಕುವ ಹಕ್ಕು, ಆರನೇದಾಗಿ ಮೆಸ್ಸಿಯನ ಹಕ್ಕು. ಬರೀ 30 ಬೆಳ್ಳಿ ನಾಣ್ಯ ಅಷ್ಟೇ ಅಂತ ನೀವು ಲೆಕ್ಕ ಹಾಕಿದರೆ ಮೆಸ್ಸಿಯನಿಗೂ ಹಕ್ಕಿದೆ. ಐಕ್ಯತೆಯನ್ನು ಮುರಿದು ಹಾಕುವಂಥ, ಒಗ್ಗಟ್ಟೆಂಬ ಕೋಲನ್ನು ಮುರಿದು ಹಾಕುವಂಥ ಹಕ್ಕು, ಇವೆಲ್ಲ ಇದ್ದಾಗ ನ್ಯಾಯಾಧಿಪತಿಯಾದ ನನಗೆ ನ್ಯಾಯ ತೀರಿಸುವ ಹಕ್ಕಿಲ್ಲವೇ ಎಂಬುದಾಗಿ ದೇವರು ಮೂರ್ಖನಾದ ಕುರುಬನ ಹಾಗೆ ನಟಿಸು ಅಂತ ಹೇಳಿಬಿಟ್ಟು ದೇವರು ಈ ಸಂದೇಶವನ್ನು ಯಹೂದ್ಯರಿಗೆ ಕೊಡುವಾತನಾಗಿದ್ದಾನೆ. ಹೌದು, 70 ವರ್ಷಗಳಾದ ಮೇಲೆ ಹಿಂದಿರುಗಿ ಬಂದಂಥ ಯಹೂದ್ಯರಿಗೆ ಜಕರ್ಯನು ಈ ಸಂದೇಶ ಕೊಟ್ಟಿದ್ದ ಅರ್ಥ ಆಗದೇ ಇರ್ಬೋದು. ಆದರೆ ದೇವರು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನನಗೆ ಹಕ್ಕಿದೆ, ನಾನು ಏನು ಮಾಡಲಿಕ್ಕೂ ನನಗೆ ಹಕ್ಕಿದೆ, ಅದರಲ್ಲಿ ನನ್ನ ಹಕ್ಕು ಸಾಧಿಸಿದರೆ ಅದು ತಪ್ಪಲ್ಲ, ನಿಮಗೆ ತಪ್ಪಾಗಿ ಅನಿಸಿದರೂ ಅದು ತಪ್ಪಲ್ಲ ಎಂಬ ಮಾತನ್ನು ರುಜುಪಡಿಸ್ತಾನೆ ಆತನ ಸಾರ್ವಭೌಮನು. ಜಕರ್ಯ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.